ಈ ಬಾರಿ ಮಳೆ ಉತ್ತಮವಾಗಿ ಆಗ್ತಾ ಇರೋದ್ರಿಂದ ಈಗಾಗಲೇ ರೈತರು ಬಿತ್ತನೆ ಕಾರ್ಯ ಚುರುಕುಗೊಳಿಸಿದ್ದು, ಆದರೆ ರೈತರಿಗೆ ಸಮರ್ಪಕವಾಗಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆ ಆಗದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಮಂಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಹೇಳುವಂತೆ ಎಲ್ಲಿಯೂ ಗೊಬ್ಬರ ಮತ್ತು ಬೀಜದ ಅಭಾವವಿಲ್ಲವಾದರೂ ರೈತರು 2 ರಿಂದ 3 ದಿನಗಳ ಕಾಲ ಸರತಿ ಸಾಲಿನಲ್ಲಿ ನಿಂತರೂ ಸಹ ರೈತರಿಗೆ ಬೀಜ ರಸಗೊಬ್ಬರ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ನಗರದ ಗಂಜಿ ಪ್ರದೇಶ, ಅಫ್ಜಲ್ಪುರ್, ಕಾಳ್ಗಿ, ಮಿರಿಯಾಣ್ ಸೇರಿದಂತೆ ಹಲವೆಡೆ ಗೊಬ್ಬರ ಸಿಗುತ್ತಿಲ್ಲ. ಸಿಕ್ಕರೂ ಕೂಡ ಡಿಎಪಿಯೊಂದಿಗೆ ಗೊಬ್ಬರ ಕಡ್ಡಾಯವಾಗಿ ಖರೀದಿಸಬೇಕು ಮತ್ತು ಇರುವ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ರೈತರಿಗೆ ಮಾರುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಅಂತಹ ಅಂಗಡಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇದೆಲ್ಲವೂ ವಿಳಂಬವಾದರೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮುಂದೆ ಪ್ರತಿಭಟನಾ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಂಶೆಟ್ಟಿ ಎಚ್ಚರಿಕೆ ನೀಡಿದರು. ಗೊಬ್ಬರ ಸಂಬಂಧಪಟ್ಟಂಗೆ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ. ಈಗ ಆಲ್ರೆಡಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು 5,22,400 ಜನ ಅಂದಾಜು ಸರಾಸರಿ ರೈತರನ್ನು ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು 10,98,900 ಹೆಕ್ಟರ್ ಭೂಮಿ ಕೃಷಿ ಯೋಗ್ಯವಾಗಿರ್ತಕ್ಕಂಥ, ಬಿತ್ತನೆ ಮಾಡ್ತಕ್ಕಂಥ, ಉಳುಮೆ ಮಾಡ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಕೃಷಿಯೇತರ ಭೂಮಿಯನ್ನು ಇರ್ತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚು ಈ ವರ್ಷ ರೈತರು ಅತಿ ಹೆಚ್ಚು ಆಸಕ್ತಿ ಪಡ್ತಕ್ಕಂಥದ್ದು ಯಾವ ಬೆಳೆ ಅಂತಂದರೆ, ಈ ಕಡೆ ಅಫ್ಜಲ್ಪುರ್, ಆಳಂದ್ ಗಡಿ, ಮಹಾರಾಷ್ಟ್ರ ಗಡಿ ಭಾಗ, ಜೇವರ್ಗಿ ಮತ್ತು ಯಡ್ರಾಮಿ ಮತ್ತು ಚಿತ್ತಾಪುರ್ ಲಾಸ್ಟ್ ಬಾರ್ಡರ್ ಅತಿ ಹೆಚ್ಚು ಬೆಳೆಯನ್ನು ಅಂದಾಜನ್ನು ಅತಿ ಹೆಚ್ಚು ಆಸಕ್ತಿ ತೋರಿಸ್ತಕ್ಕಂಥವ್ರು ಹತ್ತಿ ಬೆಳಿಲಿಕ್ಕೆ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಇವತ್ತು ಪರಿಸ್ಥಿತಿಯನ್ನು ಕಾಣ್ತದೆ. ಇದ್ರ ಬೆನ್ನಿಗೆ ಅತಿ ಹೆಚ್ಚು ರೈತರನ್ನು ತೊಗರಿ ಬಿತ್ತನೆ ಮಾಡೋಕ್ಕೆ ಈ ವರ್ಷ ಸರಾಸರಿ ಇಲ್ಲಾಂದ್ರೆ 5 ಲಕ್ಷ ಹೆಕ್ಟರ್ ಈ ವರ್ಷ ಬೆಳೆ ಬಿತ್ತನೆ ಮಾಡ್ತಕ್ಕಂಥದ್ದು ರೈತರನ್ನು ಇದು ಮಾಡಿದ್ದಾರೆ. ಇನ್ನು ಸೋಯಾ, ಹೆಸರು, ಉದ್ದು. ಆದರೆ ಇವತ್ತು ಮುಖ್ಯವಾಗಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ಏನು ಅಂತಂದರೆ, ನಾವೇನು ಅಂದಾಜು ಮಾಡ್ತಾಯಿದ್ದೀವಿ, 10 ಲಕ್ಷ ಹೆಕ್ಟರ್ ಭೂಮಿಯಲ್ಲಿರ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಭೂಮಿ ಎಷ್ಟು ಅಂತಕ್ಕಂಥ ಅಂದಾಜನ್ನು ನೋಡಿದರೆ ಸರಾಸರಿ 80% ಬೆಳೆಯನ್ನು ಬಿತ್ತನೆ ಮಾಡ್ತಕ್ಕಂಥ ಭೂಮಿಗೆ ಇವತ್ತು ಸರಾಸರಿ 7 ಲಕ್ಷ 8 ಲಕ್ಷ ಹೆಕ್ಟರ್ ಭೂಮಿಗೆ ಬಿತ್ತನೆ ಮಾಡ್ತಕ್ಕಂಥ DAP ಗೊಬ್ಬರ ಸ್ಟಾಕ್ ಇಲ್ಲ. ಇಡೀ ರೈತರು ಮುಂಗಾರು ಬಿತ್ತನೆಗಾಗಿ ಬೇಕಾಗಿರ್ತಕ್ಕಂಥ ರೈತರಿಗೆ DAP ಗೊಬ್ಬರ. ಆದರೆ DAP ಗೊಬ್ಬರ ಇವತ್ತು ರೈತರ ಪಾಳಿಗೆ ನಿಂತರೆ 2 ದಿನ ಆದರೂ ಕೂಡ ಪಾಳಿಗೆ ಸಿಗ್ತಾಯಿಲ್ಲ, 3 ದಿನ ಆದರೂ ಕೂಡ ಇವತ್ತು ಗೊಬ್ಬರ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ಪ್ರೆಸೆಂಟಿಗೆ ಸದ್ಯಕ್ಕೆ ಗುಲ್ಬರ್ಗ ನೆಹರು ಗಂಜ್ TAPC MS ಅಲ್ಲಿ ಈಗ ಆಲ್ರೆಡಿ 150 ಜನರು ಪಾಳಿ ನಿಂತಿದ್ದಾರೆ. ಬರೀ ಗೌಡ್ರೆ 150 ಜನರು ಪಾಳಿ ನಿಂತಿದ್ದಾರೆ. ಹಾಗಾಗಿರೋದ್ರಿಂದ ಅವ್ರ ಸಮಸ್ಯೆ ಏನು ಅಂತಂದರೆ, ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳಲ್ಲ, ಗೊಬ್ಬರ ಸ್ಟಾಕ್ ಇದೆ. ಆದರೆ ಗೊಬ್ಬರದ ಮಾತ್ರ ಈಗ ಬರ್ತದೆ, ನಾಳೆಗೆ ಬರ್ತದೆ, ನಾಡ್ದು ಬರ್ತಂತ ಅಂತೇಳಿ ದಿನ ದಾಡಿಸ್ತಕ್ಕಂಥ ಪರಿಸ್ಥಿತಿ, ರೈತರಿಗೆ ಹರೆಸ್ಮೆಂಟ್ ಆಗ್ತಕ್ಕಂಥ ಪರಿಸ್ಥಿತಿ ನಡೆದಿದೆ. ನಾವು ಹೇಳೋಕ್ಕೆ ಬಯಸ್ತೀವಿ, ರೈತರಿಗೆ ಸಾಕಾಗುವಷ್ಟು DAP ಗೊಬ್ಬರನ್ನು ಕಂಪಲ್ಸರಿ ಕೊಡಬೇಕು, ಆ ರೈತರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಇವತ್ತು ತಾಂತ್ರಿಕ ದೋಷವನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದೇನು, ರೈತರು ಪಾಣಿ ಹೋಲ್ಡಿಂಗ್ ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಮಾತ್ರ ಆ ರೈತರನ್ನು ಗೊಬ್ಬರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಮುಂಜಾನೆ ಹಿಡಿದು ಸಂಜೆ ತನಕ ಮುಂಜಾನೆ 7 ಗಂಟೆಗೆ ಬಂದು ಪಾಳಿ ನಿಂದಿರ್ತಿದ್ರೆ, ಇಲ್ಲ ಚಪ್ಪಲಿ ಪಾಳಿ ಇಡ್ತಾಯಿದ್ರೆ, ಇಲ್ಲ ಬುಟ್ಟಿ ಪಾಳಿ ಇಡ್ತಿದ್ರೆ, ಇಲ್ಲ ಬ್ಯಾಗ್ ಪಾಳಿ ಇಡ್ತಿದ್ರೆ, ಇಲ್ಲಾಂದ್ರೆ ಕಲ್ಲು ಪಾಳಿ ಇಟ್ಟುಕೇಶನ್ ನಿಂದಿರ್ತಕ್ಕಂಥ ಪರಿಸ್ಥಿತಿನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಎಲ್ಲ ಕಡೆಗೂ ಕೂಡ ಈ ಪರಿಸ್ಥಿತಿ. ಅಂದರೆ ಅಲ್ಲಿ ಅವರು ಒಬ್ಬ ಮನುಷ್ಯಂದು ಸ್ಕ್ಯಾನ್ ಮಾಡಬೇಕಾಯ್ತು ಒಬ್ಬ ರೈತರದ್ದು ಅಂತಂದರೆ ಕನಿಷ್ಠ ಇಲ್ಲಾಂದ್ರೂ 4 ರಿಂದ 5 ನಿಮಿಷ ಟೈಮ್ ತಿಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಸ್ಕ್ಯಾನಿಂಗ್. ನಾವು ಕೇಳ್ತಾ ಇದ್ದೀವಿ, ಫಸ್ಟ್ ರಿಜಿಸ್ಟರನ್ನು ಮೇಂಟೈನ್ ಮಾಡಿ ಆನಂತರ ಎಲ್ಲ ರೈತರ ತನಕ ಗೊಬ್ಬರ ಕೊಟ್ಟು ಬೇಕಾದ್ರೆ ನೀವು ಅದಕ್ಕೆ ಸ್ಕ್ಯಾನ್ ಮಾಡ್ತಕ್ಕಂಥ ಪದ್ಧತಿಯನ್ನು ಅದು ಮುಂದುವರಿಸಿದ್ರೆ ರೈತರಿಗೆ ತೊಂದರೆ ಆಗಲ್ಲ. ಈಗ ಆಲ್ರೆಡಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಬಿತ್ತನೆ ಪ್ರಾರಂಭ ಆಗಿದೆ, ರೈತರೆಲ್ಲರೂ ಕೂಡ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 1 ವಾರ 10 ದಿನದಲ್ಲಿ ಬಿತ್ತಣಿಕೆನೂ ಕೂಡ ಉಳಿಲಾರದಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿರೋದ್ರಿಂದ ಇವತ್ತು ಹೊಲಕ್ಕೆ ಒಯ್ದು ಗಳೆ ಒಯ್ದು ಬುಕ್ಕದ ಆಳುಗಳನ್ನು ಒಯ್ದು ಅಲ್ಲಿ ಹೊಲದಾಗೆ ನಿಂದಿರ್ತಕ್ಕಂಥ ಪರಿಸ್ಥಿತಿನ ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸರ್ಕಾರ ಇದರ ಬಗ್ಗೆ ಬೇಜವಾಬ್ದಾರಿತನ ತೋರ್ತಕ್ಕಂಥ ನೀತಿ ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀವಿ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ,
DAP ಗೊಬ್ಬರ 2 ಪ್ಯಾಕೆಟ್ DAP ಗೊಬ್ಬರನ ತೊಗೊಂಡ್ರೆ 20 ಗೊಬ್ಬರ 1 ಪ್ಯಾಕೆಟ್ ತೊಗೊಳ್ಬೇಕು, 13 1 ಪ್ಯಾಕೆಟ್ ತೊಗೋಬೇಕು, 16 ಕೂಡ 16-17 ಕೂಡ 1 ಪ್ಯಾಕೆಟ್ ಗೊಬ್ಬರ ತೊಗೋಬೇಕು ಅಂತಕ್ಕಂಥದ್ದು ಕಂಡೀಷನನ್ನು ಮಾಡ್ತಾಯಿದ್ದಾರೆ. ನಮ್ಮ ರೈತರು ಈಗ ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಲಾಗೋಡಿ ಬೀಜ ಗೊಬ್ಬರ ಖರೀದಿ ಮಾಡೋಕ್ಕೆ ಒಂದು ಕಡೆಗೆ ಗೊಬ್ಬರದ ರೇಟ್ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಬೀಜದ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ರೈತರು ಲಾಗೋಡಿ ಮಾಡೋಕ್ಕೆ ತುಂಬ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ತಕ್ಷಣವೇ ಇವ್ರಂಕರ ಆ 20-16 ಗೊಬ್ಬರ ಅಂಕರ ಈಗ ಯಾವುದೇ ಕಾರಣಕ್ಕೂ ಅದು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಅದು ಅನ್ವಯಿಸಲ್ಲ. ಅದು ಜೋಳ, ಕಡಲೆ, ಕುಸುಬಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ. ಈಗ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ DAP ಗೊಬ್ಬರ ಮಾತ್ರ ಕೊಡಬೇಕು. ಇವತ್ತು DAP ಅಭಾವ ಕೃತಕ ಸೃಷ್ಟಿಯನ್ನು ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೀಜ ರಸಗೊಬ್ಬರನ ಅಭಾವ ಕೃತಕ ಸೃಷ್ಟಿಯನ್ನು ತಡೆಗಟ್ಟಬೇಕು. ಕಾಳಸಂತೆಯಲ್ಲಿ ಓಪನ್ನಾಗಿ ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತು ಗೊಬ್ಬರದ ರೇಟನ್ನು 1450 ರೂಪಾಯಿ ಇರ್ತಕ್ಕಂಥ ಗೊಬ್ಬರನ್ನು ಕಾಳಸಂತೆಯಲ್ಲಿ ಅಭಾವ ಕೃತಕ ಸೃಷ್ಟಿ ಮಾಡಿ ರೈತರಿಗೆ ಅನ್ಕರೆ ಇವತ್ತು ಎಷ್ಟು ಒಂದು ಪ್ಯಾಕೆಟ್ DAP ಗೊಬ್ಬರನ್ನು 1650 ರೂಪಾಯಿ ಹಿಡ್ಕೊಂಡು 1700 ರೂಪಾಯಿವರೆಗೂ ಕೂಡ ಒಂದು ಪ್ಯಾಕೆಟನ್ನು ಗೊಬ್ಬರ ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ, ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಆ ರೀತಿ ರೈತರಿಗೆ ಹರೆಸ್ಮೆಂಟ್ ಮಾಡ್ತಕ್ಕಂಥದ್ದು, ದುಬಾರಿ ರೇಟನ್ನು ಅಭಾವ ಕೃತಕ ಸೃಷ್ಟಿ ಮಾಡಿ ಆ ರೇಟನ್ನು ದುಬಾರಿ ರೇಟ್ನಿಂದ ಖರೀದಿ ಮಾರಾಟ ಮಾಡ್ತಕ್ಕಂಥ ಯಾರು ವ್ಯಾಪಾರ ಮಾಡ್ತಾರೋ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅವ್ರ ಪರವಾನಿಕೆಯನ್ನು ರದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸ್ತೀವಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ 293 ರೂಪಾಯಿ 31 ಪೈಸೆ ಕಟ್ಟಬೇಕು ರೈತರ ವಂತಿಕೆ 2%. ಆನಂತರ ಉದ್ದು ಮಳೆ ಆಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. 264 ರೂಪಾಯಿ 11 ಪೈಸೆ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆ ಆಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು 388 ರೂಪಾಯಿ 51 ಪೈಸೆ ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. 405 ರೂಪಾಯಿ ಪ್ರತಿ ಎಕರೆಗೆ, 405 ರೂಪಾಯಿ 25 ಪೈಸೆ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ 330 ರೂಪಾಯಿ 64 ಪೈಸೆ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು 185 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿಯಾಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ.